ಏನಿದು? ಏನ್ ಮಾಡಕ್ ಹೊರಟಿದ್ದೀರಿ? ಕಾನೂನು ಏನಿದೆ, ನೀವೇನ್ ಮಾಡಕ್ ಹೊರಟಿದ್ದೀರಿ? ಇದು ಎಲ್ಲಿದು? ಜಯನಗರದ ಗುರಪ್ಪನ ಪಾಳ್ಯದ್ದು ನಿನ್ನೆ ನಡೆದಿರುವಂತದ್ದು. ಒಂದೇ ಕಡೆ ಸೇರ್ಕೊಂಡು ಮತದಾರ ಪಟ್ಟಿಗೆ ಇನ್ಕ್ಲೂಡ್ ಮಾಡುವಂತದನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಒಂದ್ ಕಡೆ, BLO ಒಂದ್ ಕಡೆ, BLA ಒಂದ್ ಕಡೆ. ಇದು ನಿಮ್ದು ಕತೆ. ಯಾರ ಸಲುವಾಗಿ? ಕೇವಲ ಅಲ್ಪಸಂಖ್ಯಾತರನ್ನ ಮತದಾರ ಪಟ್ಟಿಗೆ ಸೇರಿಸುವುದಕ್ಕಾಗಿ. ನಿಮ್ಮ ಆದ್ಯತೆ ಯಾರು? ನಿಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಅಲ್ಲ. ನಿಮ್ಮ ಆದ್ಯತೆ ಇರುವಂತದ್ದು ಕರ್ನಾಟಕ ರಾಜ್ಯದ ಕೇವಲ ಅಲ್ಪಸಂಖ್ಯಾತರು ಯಾರು ಮಸೀದಿಯಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವ್ರು ಮಾತ್ರ. ಇದು ಇದನ್ನ ನಮ್ಗೆ ತೋರಿಸ್ತಾ ಇದೆ. ಎಲ್ಲ ಕಡೆಗಳಿಂದ ಇವತ್ತು ಆರೋಪಗಳು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಏನ್ ಮಾಡಿಕೊಳ್ತಿದ್ದೀರಿ? ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಗೆಲ್ಬೇಕನ್ನುವಂತ ಕಾರಣಕ್ಕಾಗಿ ಅಕ್ರಮವಾಗಿ ಅದನ್ನು ಸೇರ್ಸಕ್ ಹೊರಟಿದ್ದೀರಿ. GBA ಚುನಾವಣೆ ಇದರ ಆಧಾರದಲ್ಲಿ ನೀವು ಮಾಡ್ತೀರಿ. ಅಕ್ರಮ ಮತದಾರ ಪಟ್ಟಿಯನ್ನ GBA ಮೊನ್ನೆ ನೀವು ಸರ್ವೆ ಮಾಡಿದ್ರಲ್ಲ, ಮತದಾರ ಪಟ್ಟಿ ಹೊಸದಾಗಿ ಮಾಡಿದ್ರಿ, ಅದರಲ್ಲಿ ಮಾಡಿದ್ರಿ, ನಾವು ವಿರೋಧ ಮಾಡಿದ್ವಿ, ಆದ್ರೂ ನೀವು ಸಲ್ಲಿಕೆ ಮಾಡಿದ್ರಿ. ಎರಡನೇದು ನನ್ನ ಆಗ್ರಹ ಇರುವಂತದ್ದು, ಯಾವ SIR ನಡೀತಿದೆ ಈ SIR ನ ಹೊಸ SIR ಮತ್ತೆ ರಿವ್ಯೂ ಆಗಬೇಕು. ಚುನಾವಣಾ ಆಯೋಗ ಇದನ್ನು ಗಮನಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಅಕ್ರಮ ನಡೀತಾ ಇದೆ ಅದನ್ನು ತಡೆಯುವುದಕ್ಕಾಗಿ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ನೀವು ಯಾವ ಕ್ರಮವನ್ನು ಕೈಗೊಂಡು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ನನ್ನ ಪ್ರಣಾಮಗಳು ಮತ್ತು ಅಭಿನಂದನೆಗಳು. ಅತ್ಯಂತ ಶುದ್ಧವಾದಂತಹ ಒಂದು ಮತದಾರ ಪಟ್ಟಿಯನ್ನ ನೀವು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರಿ, ನೀವು ಬಿಹಾರದಲ್ಲಿ ಮಾಡಿದ್ರಿ, ರಾಜ್ಯದ ಬೇರೆ ಬೇರೆ ಕಡೆ, ಕೇರಳ ಇರ್ಬೋದು, ಬೇರೆ ಬೇರೆ ಕಡೆ ಮಾಡಿದ್ರಿ. ಆದ್ರೂ ನೀವು ಕೇರಳದಲ್ಲಿ ಗೆದ್ದಿದ್ದೀರಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮೂಗಿನ ನೇರದಡಿಯಲ್ಲಿ ಅವರ ಆದೇಶದಂತೆ ಅಕ್ರಮ ಮತದಾರರನ್ನ ಸೇರಿಸುವಂತದ್ದು SIR ಮೂಲಕ ನಡೀತಾ ಇದೆ. ಇದನ್ನ ನಾವು ಒಪ್ಪೋದಿಲ್ಲ. ಇದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಇಂಟರ್ವ್ಯೂನ್ ಆಗಬೇಕು, ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು DCಗಳಿದ್ದಾರೆ, BLOಗಳಿದ್ದಾರೆ, ಇವತ್ತು BLOಗಳು ಹಲವಾರು ಕಡೆಗಳಲ್ಲಿ ಹೋಗ್ತಾರೆ, ಒಂದು ಕಡೆ ಕೂತ್ಕೊಂತಾರೆ, ಎಲ್ಲರನ್ನ ಅಲ್ಲಿ ಗುಂಪಾಕೊಂತಾರೆ, ಅಲ್ಲಿ ಮಾಡ್ತಾ ಇದ್ದಾರೆ. ಯಾವ ನ್ಯಾಯ ಇದು? ಯಾವ ಕಾನೂನು ಇದು? ಎರಡನೇದು, BLOಗಳಿಗೆ ಕರೆಕ್ಟ್ ಟ್ರೈನಿಂಗ್ ಕೊಟ್ಟಿಲ್ಲ. 2002ರ ಮೊದಲು ಮತದಾರ ಇರುವಂತವರು ಒಂದು ಭಾಗ ತುಂಬಬೇಕು, ಇನ್ನೊಂದು ಭಾಗ ತುಂಬಬೇಕು. ಈ ಭಾಗಗಳನ್ನು ತುಂಬತಾ ಇಲ್ಲ. ಅವರು ಮ್ಯಾಪಿಂಗ್ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ನಾವು ಚುನಾವಣೆಯಲ್ಲಿ ಕರಪತ್ರ ಬಿಸಾಕಿ ಬರ್ತೀವಲ್ಲ, ಹಂಗೆ ಬಿಸಾಕಿ ಮನೆ ಹತ್ರ ಬರ್ತಾ ಇದ್ದಾರೆ. ಇದು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಯಾವುದೇ ಕಾರಣಕ್ಕಾಗಿ ಇವತ್ತು ಸರ್ಕಾರ ನಮ್ಮ BLOಗಳನ್ನ ಥ್ರೆಟನ್ ಮಾಡ್ತಾ ಇದೆ, BLAಗಳನ್ನ ಥ್ರೆಟನ್ ಮಾಡ್ತಾ ಇದೆ. BLOಗಳಿಗೆ ಹೇಳಿದೆ, ಕೇವಲ ಕಾಂಗ್ರೆಸ್ಸಿನ BLAಗಳನ್ನ ಕರ್ಕೊಂಡು ಹೋಗಿ ಅವರ ಹತ್ರ ನೀವು ಕೂತ್ಕೊಂಡು ಮಾಡಿಸಿ. ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಆಗ್ರಹ ಇದೆ, ತಕ್ಷಣ ರಾಜ್ಯ ಸರ್ಕಾರ ನೀವೇನು ಈ ರೀತಿಯ ಕಾನೂನು ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದೀರಿ, ಕೇವಲ ಅಲ್ಪಸಂಖ್ಯಾತ ಮತದಾರರನ್ನು ಮಾತ್ರ ಒಂದು ಕಡೆ ಸೇರಿಸಿ ಅಕ್ರಮ ವಲಸಿಗರಿಗೆ ನೀವು ಮತದಾರರನ್ನು ಮಾಡಬೇಕು ಅಂತಿದ್ದೀರಿ. ಇದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಚುನಾವಣಾ ಆಯೋಗಕ್ಕೆ ಇಂಟರ್ವ್ಯೂನ್ ಆಗ್ಬೇಕನ್ನುವಂತ ಆಗ್ರಹವನ್ನು ಮಾಡ್ತೀನಿ. ಕೆಲವು ಉದಾಹರಣೆಗಳು ಮಾತ್ರ ನಾವು ಇವತ್ತು ತೋರಿಸ್ತೀವಿ. ವಿಡಿಯೋದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದಿರುವುದು, ಕೇವಲ ಬೆಂಗಳೂರಲ್ಲ, ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತ ಏನೇನು ಇದೆ ಅದನ್ನ ನಾವು ತೋರಿಸ್ತಾ ಇದ್ದೀವಿ. जुमा मस्जिद के पास SIR चल रहा है, सब उधर आना आ रही थी, वही ಹೇಳ್ತಾ ಇದ್ದಾರೆ. जुमा मस्जिद के पास से सब आना, उधर हम करेंगे, ये है इसीलिए. ಕಾಂಗ್ರೆಸ್ SIR ಬಗ್ಗೆ ಹೆದರಿಕೆ ಇದು ಒಂದೇ ಕಡೆ ಕೂತ್ಕೊಂಡು
ಸ್ಟಿಲ್ ಇವರೇ ಸ್ಟಿಲ್ ಇಲ್ಲ ಇವರೇ ಸರ್. ಹಲೋ, ಇಲ್ಲ ಸೈಡಿಗೆ ಹೋಗಿ ನೀವು. ಓಕೆ ಓಕೆ, ಅಲ್ಲಿ ವಿಡಿಯೋ ಕಳಿಸ್ತಾರೆ. ಇದು ಕರ್ನಾಟಕದ ಎಸ್ಐಆರ್. ಈ ರಾಜ್ಯ ಸರ್ಕಾರ ಎಸ್ಐಆರ್ ನಡೆಸ್ತಾ ಇರುವಂತ ರೀತಿ ಇದು. ಮೇಡಮ್, ಈಗ ಕೇಂದ್ರ ನೀವು ಸಂಪೂರ್ಣವಾಗಿ ಹೊಸದಾಗಿ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಎರಡಕ್ಕೂ ಪತ್ರ ಬರೆದಿದ್ರು. ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ 2 ಪತ್ರಗಳನ್ನು ಬರೆದಿದ್ದೀನಿ, ನಿಮ್ಗೆ ಕೊಡ್ತೀನಿ ನಾನು. ಒಂದು, ಜಿಬಿಎ ಎಸ್ಐಆರ್ ನಡೀತಾ ಇರುವಂತ ಸಂದರ್ಭದಲ್ಲೇ ಪ್ಯಾರಲಲ್ ಆಗಿ ಜಿಬಿಎ ಮತದಾರ ಪಟ್ಟಿಯನ್ನ ಯಾಕೆ ಮಾಡ್ತಿದ್ದೀರಿ, ಇದರ ಬಗ್ಗೆ. ಇನ್ನೊಂದು, ಚುನಾವಣೆ ಇಲ್ಲಿ ಎಸ್ಐಆರ್ ಶುರುವಾದ ಮೇಲೆ ಹೇಗೆ ಅಕ್ರಮ ನಡೀತಾ ಇದೆ, ಹೇಗೆ ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಹೇಗೆ ಕಾನೂನು ಬಾಹಿರವಾಗಿ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಾ ಇದೆ, ಇದಕ್ಕೆ ಇಂಟರ್ವ್ಯೂನ್ ಆಗ್ಬೇಕು ಅನ್ನೋದ್ರ ಬಗ್ಗೆ 2ನೇ ಪತ್ರವನ್ನ ನಾನು ಬರೆದಿದ್ದೀನಿ. ನಿಮಗೆ ಮುಖ್ಯಮಂತ್ರಿಗಳ ಪತ್ರ ಅಲ್ಲಿ ಕೂತ್ಕೊಂಡು ಕೇಳ್ತಾರೆ BLA ಯಾರು ಅಂತ. ನೋಡಿ, ಇವರು ಹಾಕೊಂಡಿದ್ದಾರೆ ಸರ್ಕಾರದ ಟ್ಯಾಗ್, ಐಡೆಂಟಿ ಕಾರ್ಡ್ ಹಾಕೊಂಡಿದ್ದಾರೆ. ಒಂದು ಸಮುದಾಯದವರನ್ನು ಮಾಡಿಸ್ಬಿಟ್ಟು ಅವರನ್ನು ಕೂರಿಸ್ಬಿಟ್ಟು ಮಾಡ್ತಾ ಇದ್ದಾರೆ. ಮೇಡಮ್, ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಹೇಳಿದ್ರೆ ನೀವು ಕಲ್ಯಾಣ ಮಂಟಪದಲ್ಲಿ ಮಸೀದಿ ಮಾಡೋದು ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಆಯಾ ಚುನಾವಣಾಧಿಕಾರಿ ಸಂಬಂಧಪಟ್ಟ ಅಂತ ಹೇಳಿದ್ದಾರೆ. ಒಂದು, ಆಮೇಲೆ ರಾಜ್ಯ ಸರ್ಕಾರಕ್ಕೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡೋದ್ರೆ ಕನ್ಫ್ಯೂಷನ್ ಇದೆ. ಒಂದ್ ಕಡೆ ಪಿಡಿಒ ಕೊಡ್ತಾರೆ ಅಂತ ಒಂದು ಆರ್ಡರ್ ಮಾಡಿದ್ದಾರೆ, ಇನ್ನೊಂದು ಏನ್ ಮಾಡಿದ್ದಾರೆ, ಈಗ ತಹಸೀಲ್ದಾರ್ ಕೊಡಬೇಕಂತ ಹೇಳ್ತಾರೆ ಮೊನ್ನೆ. ಅಲ್ಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂತ ಉದ್ದೇಶ ಒಂದೇ ಒಂದು, ಅಕ್ರಮ ಮತದಾರರನ್ನ ಸಕ್ರಮವಾಗಿ ಮಾಡುವಂತದ್ದು. ಇದು ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ. ಯಾರು ಬಾಂಗ್ಲಾದೇಶಿಗಳಿದ್ದಾರೆ, ಹಿಂದೆ ಅವರು ಕರ್ಕೊಂಡು ಬಂದಿದ್ರು. ಯಾರು ಈಗ ವೆಸ್ಟ್ ಬೆಂಗಾಲ್, ಬಿಹಾರ ಮತ್ತು ಬೇರೆ ಬೇರೆ ಎಸ್ಐಆರ್ ಆಗಲಿಂದ ಓಡ್ ಬಂದಿದ್ದಾರೆ, ಅಲ್ಲಿ ಸರ್ಕಾರ ಚೇಂಜ್ ಆದಾಗ ಓಡ್ ಬಂದಿದ್ದಾರೆ, ಅವರನ್ನ ಸಕ್ರಮ ಮಾಡುವಂತ ದುರುದ್ದೇಶವನ್ನ ಹೊಂದಿ ಇದನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದು ಮುಖ್ಯಮಂತ್ರಿಗಳಿಗೆ ಒಳ್ಳೆಯದಲ್ಲ. ನೀವು ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದೀರಿ, ಕಾನೂನು ಪ್ರಕಾರವಾಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ, ಅದನ್ನು ಮಾಡಿ ನೀವು. ಮೇಡಮ್, ಈಗ ಹೊಸ ಎಸ್ಐಆರ್ ಅಂದ್ರೆ ಕಂಪ್ಲೀಟ್ ಆಗಿ ಹೊಸದಾಗಿ ಆಗ್ಬೇಕು ಅಂತ ನಿಮ್ ಒತ್ತಾಯನ, ಜೊತೆಗೆ ಸೆಂಟ್ರಲ್ ಇಂದ ಪಶ್ಚಿಮ ಬಂಗಾಳದ ಒಂದಷ್ಟು ಆಫೀಸರ್ಸ್ ಮತ್ತೆ ಸಿಬ್ಬಂದಿ ಎಲ್ಲ ಬಂದು ಎಸ್ಐಆರ್ ಮಾಡಿದ್ರು, ಅದೇ ತರ ಕರ್ನಾಟಕದಲ್ಲಿ ಆಗ್ಬೇಕು ಅಂತೀವಿ. ನಾವು ಪತ್ರ ಬರೆದಿದ್ದೀವಿ, ಇದನ್ನು ಚುನಾವಣಾ ಆಯೋಗ ಹೇಗೆ ಕನ್ಸಿಡರ್ ಮಾಡುತ್ತೆ. ಮತ್ತೊಂದ್ಸರಿ ನಾನು ಮಾತಾಡ್ತೀನಿ, ಖುದ್ದಾಗಿನೂ ನಾನು ಮಾತಾಡ್ತೀನಿ. ಆದ್ರೆ ಇದನ್ನ ಗಮನಕ್ಕೆ ತರುವಂತದ್ದನ್ನು ಕೇಂದ್ರ ಚುನಾವಣಾ ಆಯೋಗ ಇಷ್ಟು ಚೆನ್ನಾಗಿ ಎಸ್ಐಆರ್ ದೇಶದಲ್ಲಿ ಮಾಡಿದೆ, ಕರ್ನಾಟಕದಲ್ಲಿ ಕೂಡ ಅದು ಚೆನ್ನಾಗಿ ನಡಿಬೇಕು, ಸಕ್ರಮವಾಗಿ ನಡಿಬೇಕು, ಮತ್ತೆ ಎಲ್ಲ ಎಲಿಜಿಬಲ್ ಮತದಾರರು ವೋಟರ್ ಲಿಸ್ಟ್ಗೆ ಸೇರ್ಬೇಕು. ಇದು ನಮ್ಮ ಉದ್ದೇಶ ಇರುವಂತದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮೇಲೆ ಇದೇ ರೀತಿ ಆರೋಪ ಮಾಡಿ ಅವರು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ನೀವು ಇಲ್ಲಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಿ, ನೀವು ಯಾಕೆ ಕೋರ್ಟಿಗೆ ಹೋಗಲ್ಲ? ಅದರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ, ಅದು ಬೇರೆ ವಿಚಾರ. ಆದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯ ಷಡ್ಯಂತ್ರ ಮಾಡ್ತಿದೆ, ಎಷ್ಟು ಕೆಳಮಟ್ಟಕ್ಕೆ ಇವರು ಇಳಿದಿದ್ದಾರೆ ಅನ್ನುವಂಥದ್ದನ್ನ ನಾನು ರಾಜ್ಯದ ಗಮನಕ್ಕೆ, ದೇಶದ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ಅವರು ಲೀಗಲ್ ಆಗಿ ಫೈಟ್ ಮಾಡಿದ್ರು, ನೀವು ಲೀಗಲ್ ಆಗಿ ಮಾಡೋಣ, ಫೈಟ್ ಮಾಡ್ತೀವಿ. ಮೇಡಮ್, ಇದು ಎಸ್ಐಆರ್ ನ ಅರಿವು ಮೂಡಿಸುವ ಪ್ರಕ್ರಿಯೆಯನ್ನು ಪಾರ್ಟಿ ಮಾಡ್ತಾ ಇತ್ತು. ಈಗ ಅಲ್ಪಸಂಖ್ಯಾತರ ಮೇಲೆ ನೇರ ಆರೋಪ ಮಾಡ್ತಿದ್ದೀರಾ. ಬಿಜೆಪಿ ಅಂತೊಂದು ಘಟಕ ಇದೆ, ಆ ಕಾರ್ಯಕ್ರಮವನ್ನು ಅದು ಮಾಡಿರ್ಲಿಲ್ವಾ? ಈ ಆತಂಕ ಇಲ್ಲಿ ಯಾಕೆ? ಪ್ರಶ್ನೆ ಬರುವಂತದ್ದು BLA ಮಾಡಿದಾರ, BLO ಮಾಡಿದಾರಲ್ಲ. ನಾವು ನಮ್ಮ ಪಾರ್ಟಿಯಲ್ಲಿ ಎಲ್ಲರಿಗೂ ಹೇಳಿದೀವಿ. ನಾನು ಇವತ್ತು ಅಲ್ಪಸಂಖ್ಯಾತರಲ್ಲಿ ಕೂಡ ವಿನಂತಿ ಮಾಡುವಂತದ್ದು, ಯಾರು ಸಕ್ರಮ ಇದ್ದೀರಿ, ಈ ರಾಜ್ಯದಲ್ಲಿ ಇದ್ದೀರಿ, ಈ ರಾಜ್ಯದ ಸಿಟಿಸನ್ಸ್ ಇದ್ದೀರಿ, ಈ ರಾಜ್ಯದ ವೋಟರ್ಸ್ ಇದ್ದೀರಿ, ನೀವು ಸೇರುವುದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ನೀವು ಈ ರಾಜ್ಯದ ಮತದಾರರು. ಯಾರು ಅಕ್ರಮವಾಗಿ ಆ ತರ ಇರುವವರಿಗೆ ಸಕ್ರಮ ಮತದಾರರನ್ನ ಸೇರ್ಸಕ್ಕೆ ಈ ತರ ಕಳ್ಳಾಟ ಆಡ್ಬೇಕಾಗಿಲ್ಲ. ಸಕ್ರಮ ಮತದಾರರನ್ನು ಸೇರ್ಸಕ್ಕೆ ಸಹಜವಾಗಿ ನ್ಯಾಯಯುತವಾಗಿ ಸೇರಿಸಬಹುದು. 2002 ಮೊದಲು ಅವರಿದ್ರು, ಇವಾಗಲೂ ಅವರಿದ್ದಾರೆ, ಇದನ್ನ ಮಾಡಿಸಬಹುದು. ಈ ಕಳ್ಳಾಟ ಯಾವಾಗ ಆಡುದು? ನೀವು ಕಳ್ಳಾಟ ಆಡೋದು ಅಕ್ರಮ ಮತದಾರರನ್ನ ಪಟ್ಟಿಗೆ ಸೇರಿಸಬೇಕಾದಾಗ. ಮೇಡಮ್, ಇಲ್ಲಿ ಎಷ್ಟೇ ಮಾಡಿದ್ರು ಸಹಿತ ಕೇಂದ್ರ ಚುನಾವಣಾ ಆಯೋಗ ಆಮೇಲೆ ಟ್ಯಾಲಿ ಮಾಡಲ್ವಾ? 2002ರಲ್ಲಿ ಪಟ್ಟಿ ಇದೆ, ಮತದಾರ ಪಟ್ಟಿ, ಆ ಪಟ್ಟಿ ಮತ್ತೆ ಈ ಪಟ್ಟಿಗೂ ಟ್ಯಾಲಿ ಮಾಡ್ಕೊಂಡು ಅದು ಮಾಡ್ತಾರೆ. ಆದ್ರೆ ಈಗ SIR ನೀವು ಹಳ್ಳ ಹಿಡಿಸಿದ್ರೆ
ಅದಕ್ಕೆ ಆರಂಭದಲ್ಲೇ ನಾವು ಇದನ್ನು ಗಮನಕ್ಕೆ ತರ್ತಾ ಇದೀವಿ ಅಷ್ಟೇ. ಆರಂಭದಲ್ಲಿ ಈಗ 3 ದಿನ ಆಗಿದೆ, 3 ದಿನದಲ್ಲಿ ನಮ್ಮ ಅನುಭವ ಹೀಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅನುಭವ ಹೀಗಿದೆ, ಕಾಂಗ್ರೆಸ್ ಸರ್ಕಾರದ ನಮ್ಮ ಅನುಭವ ಹೀಗಿದೆ ಅನ್ನುವಂಥದ್ದನ್ನ ನಾವು ಗಮನಕ್ಕೆ ತರ್ತೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಇಲ್ಲಿ ಬಂದಾಗ ಅದೇ ಮಾತನ್ನು ಹೇಳಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಯಾವುದೇ ರೀತಿಯಲ್ಲಾದ್ರೂ ಕೂಡ ಈ ತರ ಮಾಡ್ತಾರೆ ಅನ್ನೋದು ಮೊದಲೇ ಎಚ್ಚರಿಕೆ ಕೊಟ್ಟಿದ್ರು. ಇವರು ಕೂಡ ಯಾಕೆ ಎಚ್ಚೆತ್ಕೊಂಡಿಲ್ಲ? ಎಚ್ಚೆತ್ಕೊಳ್ಳೋದು ನಾವು ಎಚ್ಚೆತ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇದೀವಿ. ನಮ್ಮ ಎಲ್ಲಾ BLAಗಳು, BLOಗಳ ಜೊತೆ BLA 2ಗಳು BLOಗಳ ಜೊತೆ ಹೋಗಕ್ಕೆ ರೆಡಿ ಇದೀವಿ. ನಾವು ರೆಡಿ ಮಾಡಿದೀವಿ, ಮತ್ತೆ ಹೋಗ್ತಿದ್ದಾರೆ. ಮತ್ತೆ ಸಕ್ರಮವಾಗಿ BLAಗಳು ಕಾಂಗ್ರೆಸ್ ಅವರು ಹೋಗ್ಬೋದು, BLAಗಳು JDS ಅವರು ಹೋಗ್ಬೋದು, BLAಗಳು ಬಿಜೆಪಿ ಅವರು ಹೋಗ್ಬೋದು. ಯಾರ ಜೊತೆ ಹೋಗ್ತಾರೆ? ಸರ್ಕಾರನೇ ನೇಮಕ ಮಾಡಿದಂತ BLOಗಳ ಜೊತೆ. ಅದಕ್ಕೆ ನಾವು ರೆಡಿ ಇದೀವಿ. ಅಲ್ಲ, ಬಿಜೆಪಿಯ BLAಗಳು ಸಹಿ ಮಾಡಿದ್ರು, ಅದು ಊರ್ಜಿತ ಆಗತ್ತಾ? ಅವ್ರು ಕಾಂಗ್ರೆಸ್ ಅವರನ್ನು ಮಾತ್ರ ಕರ್ಕೊಂಡು ಹೋಗಿ ಬಿಜೆಪಿ ಅವರು ಬಂದಿಲ್ಲ ಅಂತ ಹಾಕೊಳ್ಳಿ ಅಂತ ಕಳಿಸಿ. ಅಬ್ಜೆಕ್ಷನ್ ಹಾಕ್ಬೋದು. ಸಿಎಂ ಹೇಳಿದ್ದಾರೆ ಒಂದೇ ಕಡೆ ಸೇರಿಸುವುದು ತಪ್ಪು ಅಂತ ಹೇಳಿ. ಅಂದ್ರೆ ಸೇರಿಸಿದ್ ಯಾರು? ನೀವು ತಪ್ಪು ಅಂತ ಹೇಳ್ತಿದ್ದೀರಿ, ಸೇರಿಸಿರೋದು ಸೇರಿಸಿದ್ ಯಾರು? ನಿಮ್ಮದೇ ಜಾಗದಲ್ಲಿ, ನೀವು ಗಟ್ಟಿ ಇರುವ ಜಾಗದಲ್ಲಿ ನೀವು ಸೇರಿಸಿರೋದು. ಮೇಡಮ್, ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ, ನೀವು ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ಪಡಿಸುತ್ತೆ ನೀವು ಅಲಿಗೇಷನ್ ಮಾಡೋದಕ್ಕೆ ಇದೆ. ಇಲ್ಲ, BLOಗಳು ರಾಜ್ಯ ಸರ್ಕಾರದ ಅಧಿಕಾರಿಗಳಲ್ಲ, ಇಡೀ ದೇಶದಲ್ಲಿ ಹಂಗೆ ನಡೆದಿದೆ. ಅಲ್ಲ, ಅವರು ಕೆಲಸ ಮಾಡೋದು ಚುನಾವಣಾ ಆಯೋಗ ಕೇಳುತ್ತಾನೆ. ಚುನಾವಣಾ ಆಯೋಗದ ಕೆಲಸ ಆದ್ರೂ ಇವರು ಇಲ್ಲಿ ಹೆದರಿಸ್ತಿದ್ದಾರೆ. ನೀನನ್ನು ಟ್ರಾನ್ಸ್ಫರ್ ಮಾಡ್ತೀನಿ, ನೀನನ್ನು ಸಸ್ಪೆಂಡ್ ಮಾಡ್ತೀನಿ, ನಿಂಗೆ ಹೆದರಿಕೆ ಹುಟ್ಟಿಸ್ತದೆ. ಅದನ್ನೇ ನಾನು ಹೇಳುದು, ದೇ ಆರ್ ಥ್ರೆಟನಿಂಗ್ ಅವರ್ BLOs ಅಂತ. ಥ್ಯಾಂಕ್ ಯು, ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.